ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಗುರುಗಳ ಅನುಗ್ರಹದಿಂದ ಮತ್ತು 13 ಸಂಧಿ ಸಾರು ಮುಗಿದಿದೆ, ಪ್ಲಸ್ ಗಣಪತಿ ಸಂಧಿನೂ ಹೇಳಿದ್ದೀನಿ. ಸೊ 14 ಸಂಧಿದು ಆಗಿದೆ, ಇನ್ನೂ ಅರ್ಧ ಆಗಿಲ್ಲ, ಇನ್ನೂ ಬೇಕಾದಷ್ಟಿದೆ. ಗುರುಗಳಿಂದ ಹೀಗೆ ನಮ್ಮದು ಈ ಕಾರ್ಯವನ್ನು ಹಿಡಿದದ್ದನ್ನು ಪೂರ್ತಿ ಮಾಡಿಸ್ಲಿ ಅಂತ ಮನಪೂರ್ವಕ ನಮಸ್ಕಾರವನ್ನು ಮಾಡ್ತಾಯಿದ್ದೀನಿ. ಅನುಗ್ರಹವನ್ನು ಮಾಡಲಿ ಅಂತ ಒಂದು ಯಾಚನೆ ಮಾಡ್ತಾಯಿದ್ದೀನಿ ಗುರುಗಳಿಗೆ. ಈ ಹರಿಕಥಾಂಸಾರ ಬಹಳ ಶ್ರೇಷ್ಠವಾದಂಥ ಗ್ರಂಥ. ಅದನ್ನು ಹಿಡಿದು ಅದನ್ನು ಪಾರಾಯಣ ಮಾಡಿ ಅಧ್ಯಯನ ಮಾಡಿ ಅಧ್ಯಾಪನ ಮಾಡೋದು ಇದು ಒಂದು ಗುರುಗಳ ಅನುಗ್ರಹ ಇಲ್ಲದೆ ಆಗೋದಿಲ್ಲ. ಸೊ ಅದಕ್ಕೆ ಅದು ಒಂದು ಭಾಳ ಸಂತೋಷ ಆಗ್ತಾಯಿದೆ. ಇದನ್ನೇ ಪೂರ್ತಿ ಮಾಡಿಸ್ಲಿ ಅಂತ ಪ್ರಾರ್ಥನೆ. ಈಗ ನಾವು ಪಿತೃಗಣ ವಿಚಾರ ಸಂಧಿಯನ್ನು ನೋಡ್ತಾ ಇದ್ದೀವಿ. ಈ ಪಿತೃಗಣ ವಿಚಾರ ಸಂಧಿ ಅಂತಂದರೆ ಇದಕ್ಕೆ ಫಲ ಏನು ಹೇಳ್ತಾ ಇದ್ದಾರೆ, ಸಂತಾನ ಪ್ರಾಪ್ತಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಜೀವನ ಪ್ರಕ್ರಿಯಾ ಸಂಧಿ ಅಂತ ಕೂಡ ಹೇಳ್ತಾರೆ. ಇದರಲ್ಲಿ ವಿಶೇಷವಾದಂಥದ್ದು ಶ್ರಾದ್ದ ಬಗ್ಗೆ ವಿಚಾರವನ್ನು, ಮುಖ್ಯವಾಗಿ ಶ್ರಾದ್ದ ಬಗ್ಗೆ ವಿಚಾರವನ್ನು ಹೇಳ್ತಾರೆ. ಅದಕ್ಕೆ ಇದು ಪಕ್ಷಮಾಸದಲ್ಲಿ ದಿನನಿತ್ಯ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಇದರದೇ ಅಂದರೆ ಈ ಇದು ನಮ್ಮ ಶ್ರಾದ್ದದ ಬಗ್ಗೆ ವಿಷಯವನ್ನು ಇವತ್ತು ಒಂದು ಸ್ವಲ್ಪ ಸಾರಾಂಶವನ್ನು ಹೇಳಿಬಿಟ್ಟು ನಾಳೆಯಿಂದ ನುಡಿ ಅರ್ಥವನ್ನು ನೋಡೋಣಂತೆ. ಇದು ಶ್ರದ್ಧೆಯನ್ನು ಮಾಡುವಂಥದ್ದು ಶ್ರಾದ್ದ ಅಂತ ಹೇಳ್ತೀವಿ. ಇವಾಗ ನಾವು ಮಾಡೋದಂಥದ್ದು ಈ ನಮ್ಮ ಹಿರಿಯರು ನೆನಪು ಮಾಡಿಕೊಂಡು ಅವ್ರಿಗೋಸ್ಕರ ಅವ್ರಿಗೆ ಅನ್ನ ನೀರು ಕೊಡಬೇಕು ಅಂತ ಮಾಡ್ತೀವಿ ಅಂತ ಒಂದು ಭಾವನೆಯಿಂದ ಮಾಡ್ತೀವಿ. ಸೊ ಇದು ಪ್ರಕ್ರಿಯೆ ಹೇಗೆ ನಡೀತದೆ ಅಂತನ್ನೋದನ್ನು ನೋಡೋಣ. ಇದು ಪಿತೃಗಣ ಅಂತಂದ್ಬಿಟ್ಟು ಅದು ಒಂದು ಗಣ ಇದೆ. ಅದು ಒಂದು ಗಣ ಪಿತೃಗಣ ಅಂತ ಇದೆ. ಅದರಲ್ಲಿ ವಸುರುದ್ರಾದಿತ್ಯರು ಬರ್ತಾರೆ. ಪ್ರತಿಯೊಂದು ಮಹಾಕಲ್ಪದಲ್ಲಿ ಬೇರೆ ಬೇರೆ ಗಣದವರು ಬರ್ತಾರೆ. ಈ ನಮ್ಮ ಕಲ್ಪದಲ್ಲಿ, ಈ ಮಹಾಕಲ್ಪದಲ್ಲಿ ವಸುರುದ್ರಾದಿತ್ಯರು ಇವರು ಪಿತೃಗಣದಲ್ಲಿ, ಅವ್ರ ಜೊತೆಲೇ ತಿರುಗಾ ಬೇಕಾದಷ್ಟು ತುಂಬ ಜನ ಇರ್ತಾರೆ. ಇವರೇನು ಮಾಡ್ತಾರೆ, ನಾವು ಶ್ರಾದ್ದ ಕರ್ಮ ಮಾಡುವಾಗ ಈ ಪಿತೃಗಣದವರು ಬರ್ತಾರೆ. ಅವರು ಬಂದು ನಮಗೆ ವಿಶೇಷವಾದಂಥ ಆಶೀರ್ವಾದ ಮಾಡ್ತಾರೆ. ಅವರ ಕೆಲಸ ಏನು ಅಂತಂದರೆ, ನಾವು ಹಿರಿಯರ ಜ್ಞಾಪಿಸ್ಕೊಂಡು ಅಂದರೆ ಒಂದು ಕೃತಜ್ಞತಾ ಸಮರ್ಪಣೆ. ನಾವು ಮಾಡುವಂಥ ಶ್ರಾದ್ದಗಳಿರೋದೆ ನಮ್ಮ ಹಿರಿಯರು ಮಾಡಿದಂಥ ನಮಗೆ ಉಪಕಾರದ ಸ್ಮರಣೆ, ಅದು ಕೃತಜ್ಞತಾ ಸಮರ್ಪಣೆ ಮಾಡ್ತೀವಿ. ಅದನ್ನು ನೋಡಿಬಿಟ್ಟು ಈ ಪಿತೃಗಳಿಗೆ ಬಹಳ ಸಂತೋಷ ಆಗ್ತದಂತೆ. ಆವಾಗ ಅವರು ಒಳ್ಳೆಯ ಸಂತಾನ ಆಗಲಿ, ಒಳ್ಳೆಯದು ವಂಶ ಅಭಿವೃದ್ಧಿ ಆಗಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾರಂತೆ. ಅದಕ್ಕೆ ನೋಡಿ, ಎಷ್ಟೋ ಜನಕ್ಕೆ ಮದುವೆಯಾಗಿ ಎಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ಹೇಳ್ತಾರಲ್ಲ, ಭವಿಷ್ಯಕ್ಕೆ ಹೇಳ್ತಾರೆ, ಅವಾಗ ಪಿತೃದೋಷ ಅಂತ ಹೇಳ್ತಾರೆ. ಅಂದರೆ ಈ ಶ್ರಾದ್ದ ಕರ್ಮಗಳನ್ನು ಸರಿಯಾಗಿ ಮಾಡದೇ ಹೋದರೆ, ಇದೇ ಜನ್ಮದಲ್ಲಿ ಅಂತ ಅಲ್ಲ, ಈ ಜನ್ಮದಿರ್ಬೋದು, ಪೂರ್ವ ಜನ್ಮದಲ್ಲಿ ಕೂಡ ಇರಬಹುದು. ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ, ಎಷ್ಟೋ ಜನ ಬಂದು ಮಕ್ಕಳಕ್ಕೋಸ್ಕರ ಮಂತ್ರಾಕ್ಷತೆ ಕೇಳ್ತಾರೆ, ನಾವು ಅನುಗ್ರಹ ಮಾಡ್ತೀವಿ. ಆದರೆ ಇವರು ಪಿತೃಗಳಿಗೆ ವಿಶೇಷವಾದಂಥ ಆರಾಧನೆ ಮಾಡಬೇಕು, ಅದನ್ನು ಮಾಡಿರುವುದಿಲ್ಲ ಜನ್ಮಾಂತರದಲ್ಲಿ. ಅದಕ್ಕೆ ಈ ಪ್ರಾಬ್ಲಮ್ ಇರ್ತದೆ. ಅದಕ್ಕೆ ಶ್ರಾದ್ದ ಬಹಳ ಮಹತ್ವದ್ದು. ಎಲ್ಲ ಧರ್ಮಕಾರ ಮಾಡಲೇಬೇಕು, ಆದರೆ ಅದಕ್ಕಿಂತ ಮುಖ್ಯವಾದಂಥದ್ದಂತೂ ಶ್ರಾದ್ದ ಬೇರೆ ಧರ್ಮಕಾರದಲ್ಲಿ ಸ್ವಲ್ಪ ಲೋಪದೋಷ ಆದರೂ ಪರವಾಗಿಲ್ಲ, ಆದರೆ ಶ್ರಾದ್ದ ಕರ್ಮದಲ್ಲಿ ಲೋಪದೋಷ ಆಗಬಾರ್ದು. ನಮ್ಮ ಯಥಾಶಕ್ತಿನೂ ಮಾಡಬೇಕು. ಅದಕ್ಕೆ ಇಲ್ಲಿ ಪಿಂಡ ಪ್ರದಾನ ಮಾಡಿದರೂ ಬರುತ್ತದೆ. ಮತ್ತು ಶಕ್ತಿ ಸಾಗೋದಿಲ್ಲ ಅಂತಂತಂದರೆ ಸಂಕಲ್ಪ ಶ್ರಾದ್ದ ಮಾಡ್ಬೋದು. ಆದರೆ ಅಂತೂ ಅವತ್ತಿನ ದಿವಸ ಹೇಳ್ತಾರೆ ಮಾಡಲೇಬೇಕು ಅಂತ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾಯಿದ್ರು, ಅಗದೀನೇ ಏನೂ ಅನುಕೂಲತೆ ಇಲ್ಲ, ನಮ್ಮ ಹತ್ರ ಏನು ಒಂದು ಬ್ರಾಹ್ಮಣಕರು ಊಟಕ್ಕೆ ಹಾಕುವಷ್ಟು ನಮಗೆ ಶಕ್ತಿ ಇಲ್ಲ. ದೈಹಿಕ ಇರ್ಬೋದು ಅಥವಾ ಆರ್ಥಿಕ ಇರ್ಬೋದು. ಆವಾಗ ಅಥವಾ ಏನೋ ಬೇರೆ ದೇಶದಲ್ಲಿ ಹೋಗಿರ್ತೀವಿ, ಎಲ್ಲೂ ಬೇರೆ ಕಾಲದಲ್ಲಿ ಅಲ್ಲಿ ವ್ಯವಸ್ಥೆ ಇರೋದು, ಯಾರು ಬಂದು ಮಾಡಿಸೋವಂಥ ವ್ಯವಸ್ಥೆ ಇರೋದಿಲ್ಲ. ಆ ಟೈಮಲ್ಲಿ ನಾವು ದಕ್ಷಿಣಕ್ಕೆ ಮುಖ ಮಾಡಿ ಒಂದು ಸುಮ್ಮನೆ ಹೊಯ್ಕೊಂಬಿಡಬೇಕಂತೆ. ದೇವತೆಗಳ ಶ್ರಮಿಸಿ, ನನಗೆ ಇವತ್ತು ಶ್ರಾದ್ದ ಮಾಡೋದು ಇಲ್ಲ, ನನಗೆ ಕ್ಷಮಿಸಿ, ನೀವು ನಾವು ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡಿ ಕೂಡ ಅವರು ಅನುಗ್ರಹ ಮಾಡ್ತಾರಂತೆ. ಅಂದರೆ ಈ ದೇವತೆಗಳು ಯಾರ್ಯಾರು ಇದ್ದಾರೆ, ಪಿತೃಗಣ ಇದರಲ್ಲಿ ಬರುವಂಥವ್ರು ಯಾರು, ವಸು ರುದ್ರ ಆದಿತ್ಯರು ಅಂತ ಹೇಳ್ತಾರೆ. ಆಮೇಲೆ ಇವ್ರು ಏನು ಕೆಲಸ ಮಾಡ್ತೀವಿ, ಮುಖ್ಯವಾದಂಥ ವಿಷಯಗಳು ಮರೆತೆ, ಇವ್ರು ಏನು ಕೆಲಸ ಮಾಡ್ತಾರೆ ಅಂದರೆ, ನಾವು ಇಲ್ಲಿ ನಮ್ಮ ಹಿರಿಯರ ಹೆಸರಿನಿಂದ ಕೊಟ್ಟಂಥ ಅನ್ನ ನೀರು ಇದನ್ನು ನಮ್ಮ ಹಿರಿಯರು ಯಾವ ಯೋನಿಯಲ್ಲಿ ಹೋಗಿರ್ತಾರೋ ಆ ಯೋನಿಯಲ್ಲಿ ಯಾವ ಥರದ್ದು ಪದಾರ್ಥ ಬೇಕಾಗಿರುತ್ತೋ ಅದನ್ನು ಕನ್ವರ್ಟ್ ಮಾಡಿ ಅಲ್ಲಿ ಅವ್ರು ಕೊಡ್ತಾರೆ. ಅವತ್ತಿನ ದಿವಸ ಅವ್ರಿಗೆ ತೃಪ್ತಿ ಸಿಗುತ್ತದೆ, ಒಂದು ಸಂತೋಷ ಆಗ್ತದೆ.
ಸೊ ಅದಕ್ಕೆ ಈಗ ನಮ್ಮದು ಶ್ರಾದ್ದ ನಡೀತಾ ಇರ್ತದೆ. ನಮ್ಮದು ಎಲ್ಲ ಮಕ್ಕಳು ಯಾರಾದ್ರು ಇರ್ತಾರಲ್ಲ, ಅವ್ರು ಮಾಡ್ತಾ ಇರ್ತಾರೆ. ಸೊ ಹೀಗೆ ನಮ್ಮ ಹೆಸರು ಶ್ರಾದ್ದ ಆಗ್ತಾ ಇರ್ತದೆ. ಯಾಕಂದ್ರೆ ನಾವು ಮುಂದೆ ಯಾವ ಜನ್ಮಲಿದ್ವಿ, ನಮ್ಮ ಮಕ್ಕಳು ಯಾರು ಏನೂ ಗೊತ್ತಿಲ್ಲ, ಅಥವಾ ಮಾಡದೇ ಇರೋದು ಇರ್ಬೋದು. ಯಾಕಂದ್ರೆ ಅವ್ರ ಮಕ್ಕಳ ಆಯುಷ್ಯ ಎಷ್ಟು ಇರ್ತದೆ ಗೊತ್ತಿಲ್ಲ, ಅಥವಾ ಗಂಡಸು ಮಕ್ಕಳು ಇರ್ತಾರಲ್ಲೋ ಗೊತ್ತಿಲ್ಲ. ಗಂಡಸು ಮಕ್ಕಳು ಅಂತ ಇಲ್ಲ, ಹೆಣ್ಮಕ್ಳು ಕೂಡ ಮಾಡ್ಬೋದು. ಅಂದರೆ ಸ್ವತಃ ಅವ್ರಿಗೆ ಮಾಡೋಕೆ ಅಧಿಕಾರ ಇರೋದಿಲ್ಲ. ಕೆಲವರು ಈಗ ಮಡಿ ಪರ್ಫೆಕ್ಟಾಗಿ ಮಡಿ ಎಲ್ಲ ಮೇಂಟೈನ್ ಮಾಡೋರಿಗೆ ಶ್ರಾದ್ದ ಮಾಡೋಕ್ಕೆ ಅಧಿಕಾರ ಇರ್ತದೆ. ಅದನ್ನು ಅಷ್ಟು ನಾವು ಯಾರೂ ಮಾಡೋದಿಲ್ಲ. ಅದಕ್ಕೆ ಆಚಾರ ಕಡೆಯಿಂದ ಶ್ರಾದ್ದ ಕರ್ಮ ಮಾಡಿಸ್ಬೇಕು. ಏನೇ ಆಗಲಿ ಶ್ರಾದ್ದ ಕರ್ಮ ಮಾತ್ರ ಬಿಡಲೇಬಾರ್ದು ಅಂತ. ಇದು ಮಕ್ಕಳು ಮಾಡುವಂಥ ಕಾರ್ಯ. ಗಂಡಸು ಮಕ್ಕಳು ಗಂಡಸು ವಿದ್ಯಾರ್ಥಿ ಹೆಣ್ಮಕ್ಳು ಕೂಡ ಮಾಡ್ಬೋದು. ಅಂತೂ ಮಕ್ಕಳು ಮಾಡುವಂಥ ಕಾರ್ಯ ಇದು. ಇನ್ನು ಇದು ನಾವು ವರ್ಷಕ್ಕೊಮ್ಮೆ ಶ್ರಾದ್ದ ಮಾಡ್ತೀವಿ. ಅದನ್ನು ನಮ್ಮ ಹಿರಿಯರಿಗೆ ವರ್ಷಕ್ಕೆ ಒಂದೇ ದಿವಸ ಸಿಗ್ತದೆ ಅನ್ನ ನೀರು, ಬೇರೆ ದಿವಸ ಏನಾಗ್ತದೆ ಅಂದರೆ ಇದು ನಾವು ಮನುಷ್ಯರಿಗೆ ಒಂದು ವರ್ಷ ಅಂದರೆ ದೇವತೆಗಳಿಗೆ ಒಂದು ದಿವಸ. ಸೊ ನಾವು ವರ್ಷಕ್ಕೆ ಒಂದು ಸರಿ ಮಾಡಿಸೋದನ್ನು ದೇವತೆಗಳಿಗೆ ಅದು ದಿನಾನೇ ಆಗ್ತದೆ. ಸೊ ಅವರು ಆ ಅನ್ನವನ್ನು ನಮ್ಮ ಹಿರಿಯರಿಗೆ ತಲುಪಿಸ್ತಾರೆ. ಅದು ಪೋಸ್ಟ್ಪೋನ್ ಕೆಲಸ ಮಾಡ್ತಾರೆ ಅವರು. ನಾವು ಕೊಟ್ಟದ್ದು ಅನ್ನ ನೀರವನ್ನು ನಮ್ಮ ಹಿರಿಯರಿಗೆ ಅವ್ರು ಯಾವ ಯೋನಿಯಲ್ಲಿ ಇರ್ತಾರೋ, ಯಾವ ಲೋಕದಲ್ಲಿ ಇರ್ತಾರೋ ಅಲ್ಲಿ ಯೋಗ್ಯವಾದಂಥದ್ದು ಅನ್ನ ನೀರನ್ನು ಕೊಡ್ತಾರೆ ಅಂತ. ಸೊ ಈ ರೀತಿಯಾದಂಥದ್ದು ಈ ಶ್ರಾದ್ದದ ಪ್ರಕ್ರಿಯೆ ನಡೀತದೆ. ಇನ್ನು ಇಲ್ಲಿ ನಾವು 3 ಪಿಂಡವನ್ನು ಇಡ್ತೀವಿ. ಅದೇ ಪಿತಾಮಹ ಪ್ರಪಿತಾಮಹ ಅಂತ. ಅಂದರೆ ಪಿತಾ ಅಂತಂದರೆ ತಂದೆ, ಪಿತಾಮಹ ಅಂತಂದರೆ ಅಜ್ಜ, ಪ್ರಪಿತಾಮಹ ಅಂತಂದರೆ ಮುತ್ತಜ್ಜ. ಇದು 3 ಪಿಂಡವನ್ನು ಇಡ್ತೀವಿ. ಅದೇ ನಾವು ಹೆಂಗಸರು ಮಾಡೋದಿಲ್ಲ, ಅದು ಗಂಡಸರುವುದನ್ನು ನಾವು ನೋಡಬೇಕು. ಆವಾಗ ನಾವು ಮುಂದೆ ಕೂಡಬೇಕು, ಅದಕ್ಕೆ ನಾವು ನಮಸ್ಕಾರ ಮಾಡಬೇಕು. ಸೊ ಇದು ಪಿತಾ ಸ್ಥಾನದಲ್ಲಿ ವಸು ಬರ್ತಾರೆ. ಅವರು ಈ ಅನ್ನವನ್ನು ಸ್ವೀಕಾರ ಮಾಡ್ತಾರೆ. ಪಿತಾ ಸ್ಥಾನದಲ್ಲಿ ವಸು ದೇವತೆಗಳು ಬಂದು ಅವರು 8 ಜನ ಇದ್ದಾರೆ. ಆಮೇಲೆ ಪ್ಲಸ್ ಅವ್ರ ವೃತ್ತರು ಇರ್ತಾರೆ. ಅಂತೂ ಮುಖ್ಯವಾಗಿ 8 ಜನ ಇರ್ತಾರೆ. ಅವರು ಪರಿವಾರ ಸಹಿತ ಅಂತ ಅನ್ಕೋಬೋದು. ಸೊ ಅವರು ಬಂದು ಈ ಪಿತಾ ಸ್ಥಾನದಲ್ಲಿ ಇದ್ದಂಥ ಅನ್ನವನ್ನು ಸ್ವೀಕಾರ ಮಾಡಿ ನಮ್ಮ ಪಿತಾ ಯಾವ ಯೋನಿಯಲ್ಲಿ ಯಾವ ಲೋಕ ಹೋಗಿರ್ತಾರೆ ಅಲ್ಲಿ ಅವರು ಅನ್ನ ನೀರನ್ನು ಮುಟ್ಟಿಸ್ತಾರೆ ಅಂತ. ಆಮೇಲೆ ಪಿತಾಮಹ ಸ್ಥಾನದಲ್ಲಿ ರುದ್ರರು 11 ರುದ್ರರು ಇದ್ದಾರೆ. 11 ರುದ್ರದೇವರು ಗಣ ಇದೆ. ಆ ಗಣದವರು ಈ ಅನ್ನವನ್ನು ತಗೊಂಡು ಪಿತಾಮಹ ಯಾವ ಯೋನಿಯಲ್ಲಿ ಹೋಗಿರ್ತಾರೋ ಅಲ್ಲಿ ಅದು ಅನ್ನವನ್ನು ಮುಟ್ಟಿಸ್ತಾರೆ ಅಂತ. ಆಮೇಲೆ ಪ್ರಪಿತಾಮಹ ಅಂತಂದ್ರೆ ಅದು ತಂದೆ, ಅಜ್ಜ, ಮುತ್ತಜ್ಜ. ಸೊ ಈ ಮುತ್ತಜ್ಜ ಯಾವ ಯೋನಿಯಲ್ಲಿರ್ತಾರೋ ಅಲ್ಲಿ ವಸುರುದ್ರ ಆದಿತ್ಯರು ಬಂದವರು 12 ಜನ. ಈ ಆದಿತ್ಯರು ಬಂದು ಅದನ್ನು ಸ್ವೀಕಾರ ಮಾಡ್ತಾರೆ. ಅದು ಸ್ವೀಕಾರ ಮಾಡಿಬಿಟ್ಟು ನಮ್ಮ ಹಿರಿಯರಿಗೆ ಯಾವ ಯೋನಿ ಇರ್ತಾರೆ ಅಲ್ಲಿ ಅನ್ನವನ್ನು ಮುಟ್ಟಿಸ್ತಾರೆ ಅಂತ. ಇದು ಒಂದು ಸಂಕ್ಷಿಪ್ತವಾದಂಥದ್ದು ಶ್ರಾದ್ದದ ಬಗ್ಗೆ ಪರಿಚಯವನ್ನು ನಾನು ಕೊಡ್ತಾ ಇದ್ದೀನಿ. ಆಮೇಲೆ ಈ ವಸುರುದ್ರ ಆದಿತ್ಯರು ದೇವತೆಗಳಾಯಿತು. ಆ ದೇವತೆಗಳು ನಿಯಮನ ಮಾಡುವಂಥ ಭಗವದ್ ರೂಪ ಯಾವುದು ಅಂತಂದರೆ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ವಸುರಲ್ಲಿ ಪ್ರದ್ಯುಮ್ನ, ರುದ್ರರಲ್ಲಿ ಸಂಕರ್ಷಣ, ಆಮೇಲೆ ಆದಿತ್ಯರಲ್ಲಿ ವಾಸುದೇವ. ವಸುರುದ್ರ ಆದಿತ್ಯರು, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಿ ಪರಮಾತ್ಮ ಎಲ್ಲ ನಿಯಮನ ಮಾಡ್ತಾನೆ ಅಂತ. ಆಮೇಲೆ ನಾವು ನುಡಿ ಹೇಳುವಾಗೆಲ್ಲ ನೋಡೋಣ, ಆವಾಗ ಅಲ್ಲಿ ಎಷ್ಟೆಷ್ಟು ರೂಪದಿಂದ ಇದ್ದಾರೆ, ಎಷ್ಟೆಷ್ಟು ರೂಪದಿಂದ ಭಗವಂತ ಇದ್ದಾನೆ. ಷಣ್ವತಿ ಅಂತ ಬರ್ತದೆ, ತ್ರಿನವತಿ ಅಂತ ಬರ್ತದೆ. ಸೊ ಅಷ್ಟು ಶ್ರಾದ್ದಗಳು ಅಂದರೆ ನಾವು ವರ್ಷದಲ್ಲಿ 96 ಶ್ರಾದ್ದ ಮಾಡಬೇಕು ಅಂತ ಯಾವ್ಯಾವ ತಿಥಿ ಮಾಡ್ಕೊಂತೆಲ್ಲ ಕೊಟ್ಟಿದ್ದಾರೆ. ನಾವು ವರ್ಷಕ್ಕೊಂದು ಮಾಡೋದೇ ಗುದ್ದಾಡೋಗಿರ್ತೀವಿ, ಇನ್ನು 96 ಏನು ಮಾಡ್ತೀವಿ. ಅದಕ್ಕೆ ಇದು ನಮ್ಮದು ಬ್ರಹ್ಮಯಜ್ಞ ಅಂತ ಒಂದು ಪದ್ಧತಿ ಇಟ್ಟಿದ್ದಾರೆ. ಸೊ ಗಂಡಸರು ದಿನನಿತ್ಯ ತರ್ಪಣ ಬಿಡಬೇಕು. ಅದರಿಂದ ಒಂದು ನಮ್ಮ ಫ್ಯಾಮಿಲಿಗೆ ಕ್ಷೇಮ ಇರ್ತದೆ, ರಕ್ಷಣೆ ಇರ್ತದೆ. ಅಂತೂ ಎಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲನೂ ಸರಿಯಾಗಿ ಇರ್ತಾರೆ, ಏನು ತೊಂದರೆ ಇಲ್ಲದೇ ಆರಾಮವಾಗಿ ಇರ್ತಾರೆ. ಇದು ಅನುಭವ ನಮಗೆಲ್ಲರೂ ಬಂದಿರ್ತದೆ. ಸೊ ಅದಕ್ಕೆ ಏನಾದರೂ ನಮಗೆ ಫ್ಯಾಮಿಲಿಯಲ್ಲಿ ತೊಂದರೆ ಬಂದಿದೆ ಅಂತಂದರೆ ಈ ಯಾರೇ ಜ್ಯೋತಿಷರು ಕೇಳಿದರೆ ಪಿತೃದೋಷ ಅಂತ ಇದ್ದ ನಡುವೆ ಎಲ್ಲರೂ ಅದೇ ಹೇಳಿಬಿಡ್ತಾರೆ. ಆವಾಗ ಅಲ್ಲಿ ಕೆಲವೊಂದು ಸ್ಥಾನಗಳೇ ಹೇಳ್ತಾರೆ. ಅದು ಇಲ್ಲಿ ಇದು ಮಹಾರಾಷ್ಟ್ರದಲ್ಲಿ ತ್ರ್ಯಂಬಕೇಶ್ವರ ಇದೆ, ಅಲ್ಲಿ ಹೋಗಿ ಅಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರ್ಯ ಮಾಡಿಸ್ತಾರೆ, ಅಲ್ಲಿ ಮಾಡಿ ಅಂತ ಹೇಳ್ತಾರೆ. ಅದು ಹೀಗೆ ಇನ್ನು ಬೇರೆ ಕಡೆ ಎಲ್ಲ ಹೇಳ್ತಾರೆ. ಸೊ ಅಲ್ಲಿ ಮಾಡಿ ನಮ್ಮ ಪಿತೃಗಳಿಗೆ ಸಂತೋಷಪಡಿಸಬೇಕು ಅಂತ ಹೇಳ್ತಾರೆ. ಸೊ ಈ ಪಿತೃಗಳದವರು ನಮ್ಮ ಫ್ಯಾಮಿಲಿಯನ್ನು ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ತಾರೆ. ಆಮೇಲೆ ಅದರಲ್ಲಿ ನಮಗೆ ಸಂತಾನ ಪ್ರಾಪ್ತಿ ಕೊಡ್ತಾರೆ.
ಒಳ್ಳೆಯ ಸಂತಾನವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಶ್ರಾದ್ದ ಕರ್ಮಕ್ಕೆ ಅಷ್ಟೊಂದೆಲ್ಲ ಮಹತ್ವ ಇದೆ ಅಂತ ಇಲ್ಲಿ ಈ ಸಂಧಿಯಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಅದು ಮುಂದೆಲ್ಲ ವಿಸ್ತಾರವಾಗಿ ನೋಡೋಣಂತೆ. ಆದರೆ ಶ್ರಾದ್ದ ಮಾಡುವುದರಲ್ಲಿ ಆಮೇಲೆ ಇದೆಲ್ಲ ಶ್ರಾದ್ದ ಕರ್ಮ ಮಾಡುವಾಗ ಜನಾರ್ದನ ರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕು ಅಂತ. ಆ ಜನಾರ್ದನ ರೂಪಿ ಪರಮಾತ್ಮ ಇದೆಲ್ಲ ಕಾರ್ಯ ಏನು ನಡೀತಾ ಇರ್ತೀವೋ ಅದು ಇಲ್ಲಿ ಕರ್ತಾ ಇರ್ತಾರೆ, ಮಾಡೋರು ಇರ್ತಾರೆ, ಮಾಡಿಸ್ಕೊಳ್ಳೋರು ಇರ್ತಾರೆ. ಅದು ಎಲ್ಲರ ಒಳಗಡೆನೂ ಭಗವಂತ ತಾನೇ ನಿಂತು ಅವ್ರು ತಾನೇ ನಿಂತು ಕರ್ತರೊಳಗೂ ಇರ್ತಾನೆ, ಆ ಕಾರ್ಯದೊಳಗೂ ಇರ್ತಾನೆ, ತಾನೇ ನಿಂತು ಮಾಡಿಸ್ತಾನೆ, ತಾನೇ ನಿಂತು ಸ್ವೀಕಾರ ಮಾಡ್ತಾನೆ ಅಂತ. ಅದಕ್ಕೆ ಭಗವಂತನ ಮೇಲೆ ಇಲ್ಲಿ ವಿಶೇಷವಾಗಿ ಜನಾರ್ದನ ರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕು ಅಂತ. ಅದು ಇದೆಲ್ಲ ಕಾರ್ಯ ಮಾಡುವಾಗ ಅದೆಲ್ಲ ನಿರ್ವಿಘ್ನದಿಂದ ಮಾಡಲಿ ಅಂತ. ಅದೇ ಅಸುರ ಶಕ್ತಿಯೆಲ್ಲ ಕಾಯ್ತಾ ಇರ್ತಾರೆ. ನಮ್ಮ ಧರ್ಮ ಕಾರ್ಯ ಮಾಡುವಾಗ ಕೆಡಿಸ್ಲಿಕ್ಕೆ ಅವ್ರಿಗೆ ಅದರಲ್ಲಿ ಸಂತೋಷ, ಅದನ್ನು ಮಾಡಲಿಕ್ಕೆ ಅವರು ಕಾಯ್ತಾ ಇರ್ತಾರೆ. ಅದಕ್ಕೆ ಅವರು ಅಸುರ ಶಕ್ತಿಗಳನ್ನು ಬಂದು ನಮಗೆ ಅಟ್ಯಾಕ್ ಮಾಡಿ ಅಂತಾರೆ. ಇವಾಗ ಇವು ಬೇರೆಯೆಲ್ಲ ಹೆಂಗೆ ಚಾಕು ಕುರಿತನ್ನು ಅಟ್ಯಾಕ್ ಮಾಡ್ತಾರೆ, ಆ ರೀತಿ ಇರೋದಿಲ್ಲ. ನಮ್ಮ ಮನಸ್ಸಿನಲ್ಲಿನೇ ಅಸುರ ಶಕ್ತಿಗಳು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಮಗೆ ಮನಸ್ಸಿನ ನೆಮ್ಮದಿ ಇರೋದಿಲ್ಲ. ಯಾಕೆ? ಈ ಅಸುರ ಶಕ್ತಿಗಳನ್ನು ನಮ್ಮ ಮನಸ್ಸನ್ನು ಕ್ಯಾಪ್ಚರ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನಾವು ಶ್ರಾದ್ದ ಮಾಡುವಾಗ ಏಕಾಗ್ರಚಿತ್ತದಿಂದ ಭಕ್ತಿಪೂರ್ವಕವಾಗಿ ಮಾಡಬೇಕು. ಆ ಶ್ರದ್ಧಾ ಭಕ್ತಿಪೂರ್ವಕ ಮಾಡುವಾಗ ವಿಘ್ನ ತರಲಿಕ್ಕೆ ಅಸುರ ಶಕ್ತಿ ಕೂತಿರ್ತಾರೆ. ಸೊ ಆ ಅಸುರ ಶಕ್ತಿಗಳು ನಮಗೆ ತೊಂದರೆ ಕೊಡದೇ ಇರುವ ಹಾಗೆ ಆಮೇಲೆ ಶ್ರಾದ್ದ ಕರ್ಮ ಒಳಗಳನ್ನು ನಿರಾಯಾಸವಾಗಿ ವಿಶೇಷವಾಗಿ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಮಾಡುವ ಹಾಗೆ ನೋಡ್ಕೋತಾನೆ ಜನಾರ್ದನ ರೂಪಿ ಪರಮಾತ್ಮ. ಸೊ ಅದಕ್ಕೆ ಯಾವುದೋ ಅಸುರ ಶಕ್ತಿ ಹೊರಗಡೆಯಿಂದ ಇರ್ಬೋದು, ಒಳಗಡೆಯಿಂದ ಇರ್ಬೋದು. ಹೊರಗೆ ಅಂತಾರೆ ಶ್ರಾದ್ದ ಮಾಡುವಾಗ ಏನೋ ಫೋನ್ ಬರ್ತವೆ, ಯಾರೋ ಜನ ಬಂದುಬಿಡ್ತಾರೆ, ಯಾರೋ ಮಾತಾಡಿಸ್ತಾರೆ, ಅಥವಾ ಒಂದೊಂದು ಸರ್ತಿ ಶ್ರಾದ್ದ ಮಾಡುವಂಥ ಆಚಾರದನ್ನೇ ಏನೋ ಒಂದು ಹರಟೆ ಹಚ್ಚಿಬಿಡ್ತಾರೆ. ಇದೆಲ್ಲ ಹೊರಗಡೆ ಇದ್ದಂಥದ್ದು ವಿಘ್ನಗಳು. ಆಮೇಲೆ ಪ್ಲಸ್ ನಮ್ಮ ಮನಸ್ಸಿನಲ್ಲಿ ಆ ಶ್ರಾದ್ದ ಮಾಡುವಾಗ ಈ ಭಗವಂತನ ಚಿಂತನೆ ಮಾಡಬೇಕು, ನಮ್ಮ ಹಿರಿಯರು ಮಾಡಿದಂಥ ಕೃತಜ್ಞಗಳ ಚಿಂತನೆ ಮಾಡಬೇಕು. ಅದು ಬಿಟ್ಟು ಇನ್ನು ಇದಾದಮೇಲೆ ಏನು ಕೆಲಸ ಇದೆ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಆಮೇಲೆ ಮುಂದಿನ ಕಾರ್ಯಕ್ರಮ ಏನು, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಅಥವಾ ನಾವು ಕರೆಕ್ಟಾಗಿ ಅಸುರ ಶಕ್ತಿ ಹೇಗಿದೆ ಅಂತಂದರೆ, ನಾವು ಜಪ ಮಾಡುವಾಗ, ಪಾರಾಯಣ ಮಾಡುವಾಗ, ಶ್ರಾದ್ದ ಮಾಡುವಾಗ ಕರೆಕ್ಟಾಗಿ ಅವಾಗೇ ಬಂದುಬಿಡ್ತಾರೆ. ಅವಾಗೇ ನಮಗೆ ಎಲ್ಲ ಲೌಕಿಕದ ವಿಚಾರಗಳೆಲ್ಲ ಬರ್ತಾ ಇರ್ತವೆ. ಅದು ನಮಗೆ ಹೋಗಬೇಕು ಅಂತಂದರೆ ಗುರುಗಳ ಅನುಗ್ರಹ ಬೇಕು. ಸತತವಾಗಿ ಗುರುಗಳ ಸ್ಮರಣೆ ಮಾಡಬೇಕು. ಆವಾಗ ನಮಗೆ ಧರ್ಮ ಕಾರ್ಯ ಮಾಡುವಾಗ ಏಕಾಗ್ರಚಿತ್ತ ಬರ್ತದೆ. ಬರೋ ಹಾಗೆ ಭಗವಂತ ಕಾಪಾಡ್ತಾನೆ. ಅದರ ಭಗವಂತನಿಗೆ ಶರಣಾಗತ ಆಗಬೇಕು. ಹೀಗೆ ನಾವು ಜನಾರ್ದನ ಪರಮಾತ್ಮನ ಸ್ಮರಣೆ ಶ್ರಾದ್ದ ಮಾಡುವಾಗ ಅಂತ. ಇನ್ನು ಎಲ್ಲ ವಿಸ್ತಾರವಾದಂಥ ವಿಷಯವನ್ನು ನಾಳೆ ನೋಡೋಣ. ಇವತ್ತು ಬರೀ ಶ್ರಾದ್ದದ ಬಹಳ ಇಂಪಾರ್ಟೆಂಟ್ ಇದು ಚಿಂತನೆ. ಈ ಇಂಪಾರ್ಟೆಂಟ್ ವಿಷಯವನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಅವಾಗ ನಮ್ಮ ಮನೆಯಲ್ಲಿ ಗಂಡಸರು ಮಾಡ್ತಾ ಇರ್ತಾರೆ, ಆದರೂ ಕೂಡ ನಮಗೆಲ್ಲೋ ನಿರ್ಲಕ್ಷ್ಯ ಇರ್ತದೆ. ಇದು ನಮ್ಮ ಕೆಲಸ ಅಲ್ಲ, ಅವ್ರದ್ದು ಕೆಲಸ ಬಿಟ್ಬಿಡ್ತೀವಿ. ಹಾಗೆ ಮಾಡಬಾರ್ದು. ಅವ್ರು ಮಾಡುವಾಗ ಮುಂದೆ ಕೂತ್ಕೋಬೇಕು, ಅವ್ರು ಎಲ್ಲ ಶ್ರವಣ ಮಾಡಬೇಕು. ಆಮೇಲೆ ಎಲ್ಲ ತಯಾರಿ ಎಲ್ಲ ಮಾಡಿಕೊಡ್ಬೇಕು, ಎಲ್ಲ ವ್ಯವಸ್ಥೆನೂ ಮಾಡಬೇಕು. ಸೊ ಅದಕ್ಕೆ ಆಮೇಲೆ ಇನ್ನೊಂದು ವಿಷಯ ಹೇಳ್ತಾರೆ. ಈಗ ನಾವು ಮನೆಯಲ್ಲಿ ಸಾಧ್ಯ ಆಗೋದಿಲ್ಲ, ಒಂದು ಶಕ್ತಿ ಕಡಿಮೆ ಬೀಳ್ತದೆ ಅಂತ ಬಿಟ್ಟು ಮಠಕ್ಕೆ ಹೋಗಿ ಮಾಡ್ತೀವಿ. ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು ಅಂತ. ನಿಮಗೆ ಅಡುಗೆ ಮಾಡೋಕ್ಕೆ ಹಾಕೋಕ್ಕಾಗದೇ ಹೋದರೆ ಇಲ್ಲಿ ಆಚಾರ ಕರೆಸಿ ಸಂಕಲ್ಪ ಶ್ರದ್ಧೆ ಮಾಡಿ ಸಿದ್ಧ ಕೊಟ್ಟರು. ಅವ್ರಿಗೆ ಒಂದು ಬ್ರಾಹ್ಮಣ ಮುತ್ತೈದು ಊಟ ಮಾಡೋಷ್ಟು ಎಷ್ಟು ಇರುತ್ತೆ ಅಷ್ಟು ಸಿದ್ಧವನ್ನು ಕೊಟ್ಟುಬಿಟ್ಟು ದಕ್ಷಿಣೆ ಕೊಟ್ಟುಬಿಟ್ಟು ಮಾಡಬೇಕು. ಆದಷ್ಟು ಮನೆಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಅನಿವಾರ್ಯತೆ ಬರ್ತದೆ, ನಮಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಒಂದು ಮುಟ್ಟಕ್ಕೆ ಹೋಗೋದು ಒಂದು ಸಂಪ್ರದಾಯ ಬಂದುಬಿಟ್ಟಿದೆ ಇವಾಗ. ಅದಕ್ಕೆ ಇವತ್ತು ಏನೋ ತಮಾಷೆಗೆ ಒಂದು ಪ್ರವಚನ ಇರ್ತಾರೆ. ರಾಯರ ಮಠ ಅಂತಂದರೆ ಒಂದು ಶ್ರದ್ಧಾ ಮಾಡೋಕ್ಕೆ ಒಂದು ಕೇಂದ್ರ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು. ಹೌದು, ಅದಕ್ಕೆ ಇದೆಲ್ಲ ಅನಾನುಕೂಲತೆ ಇರ್ತದೆ ಅಂತ ಹೋಗಿರ್ತೀವಿ. ಆದರೆ ಆದಷ್ಟು ಮನೇಲಿ ಮಾಡಬೇಕು ಅಂತ ಹೇಳ್ತಾರೆ. ಸಾಧ್ಯವಿದ್ದಷ್ಟು ಮಾಡಬೇಕು. ಇನ್ನು ಅನಿವಾರ್ಯತೆ ಇದ್ದಾಗೆ ಇದು ಒಂದು ಕೃಷ್ಣಾರ್ಪಣ ಅಂತ ಅನ್ಬೇಕು, ಅಷ್ಟೇ, ಇನ್ನೇನು ಮಾಡಲಿಕ್ಕಾಗೋದಿಲ್ಲ. ಸೊ ಅಂತೂ ಈ ಶ್ರಾದ್ದ ವಿಚಾರವನ್ನು ವಿಸ್ತಾರವಾಗಿ ನಾನು ಹೇಳಿದ್ದೀನಿ. ಇದರ ತಲೆ ಇಟ್ಕೊಂಡು ಮನೇಲಿ ನಾವು ಕಾರ್ಯಗಳನ್ನು ಮಾಡಬೇಕು. ಎಲ್ಲರಿಗೂ ಕ್ಷೇಮ ಆಗ್ತದೆ, ಅದರಿಂದ ಇಡೀ ಪರಿವಾರ ಕ್ಷೇಮ ಇರ್ತದೆ. ಇದರ ಅನುಭವ ನಮಗೂ ಇದೆ, ನಿಮಗೂ ಇರ್ತದೆ. ಎಲ್ಲರಿಗೂ ಮಾಡಬೇಕು ಅಂತ. ಆಮೇಲೆ ಗುರುಗಳು ನಮ್ಮ ಕಡೆಯಿಂದ ಇನ್ನಷ್ಟು ಜ್ಞಾನ ಅಭಿವೃದ್ಧಿ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿಪ್ರೇರಣೆ ಶ್ರೀಹರಿಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಅರ್ಪಣಮಸ್ತು. ಅಭಿನ್ನ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.